ವಿಧಾನಸಭೆಯಿಂದ ಆಯ್ಕೆಯಾಗುವ ವಿಧಾನ ಪರಿಷತ್ ಸದಸ್ಯ ಸ್ಥಾನದ ಚುನಾವಣೆಯ ಅಭ್ಯರ್ಥಿಯಾಗಿ ಮೈಸೂರಿನ ಆರ್ ರಘು ಕೌಟಿಲ್ಯ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿರುವುದಕ್ಕೆ ಕೊಳ್ಳೇಗಾಲದ ಮಡಿವಾಳ ಸಮುದಾಯದ ಮುಖಂಡರು ಕೃತಜ್ಞತೆಯನ್ನ ಸಲ್ಲಿಸಿದರು. ನಗರದ ಮಡಿವಾಳ ಸಮುದಾಯ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ತಾಲೂಕು ಮಡಿವಾಳ ಸಂಘದ ಪದಾಧಿಕಾರಿಗಳು ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಕೆ ಗೋವಿಂದಯ್ಯ ಮಾತನಾಡಿ, ಒಂದು ಸಮುದಾಯದ ಅಭಿವೃದ್ಧಿ ಆಗಬೇಕಾದ್ರೆ ಆ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನ ಸಿಗಬೇಕು. ನಮ್ಮದು ಬಹಳ ಹಿಂದುಳಿದ ಸಮಾಜ. ಹಿಂದಿನಿಂದಲೂ ಯಾವುದೇ ಸವಲತ್ತುಗಳು ನಮಗೆ ಸಿಕ್ಕಿಲ್ಲ, ರಾಜಕೀಯವಾಗಿ ಸ್ಥಾನಮಾನಗಳು ಸಿಕ್ಕಿಲ್ಲ. ಈಗ ನಮ್ಮ ಸಮುದಾಯದ ರಘು ಕೌಟಿಲ್ಯ ಅವರಿಗೆ ಎಂಎಲ್ಸಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಕೊಟ್ಟಿರುವುದು ನಮಗೆ ಬಹಳ ಸಂತೋಷ ತಂದಿದೆ. ಹೀಗಾಗಿ ಬಿಜೆಪಿ ಪಕ್ಷಕ್ಕೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು. ಇನ್ನು ಸಂಘದ ಕಾರ್ಯದರ್ಶಿ ಪ್ರಭುಸ್ವಾಮಿ ಮಾತನಾಡಿ, ನಮ್ಮ ಸಮುದಾಯದವರಿಗೆ ಟಿಕೆಟ್ ನೀಡಿದ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಚಿರಋಣಿಯಾಗಿರ್ತೇವೆ. ಇದೇ ವೇಳೆ ಬಿಜೆಪಿ ನಾಯಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಅಂತ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಯಜಮಾನರಾದ ಮಾರಶೆಟ್ಟಿ, ಮುಖಂಡರಾದ ದೊಡ್ಡಲಿಂಗಯ್ಯ, ಚೌಡಯ್ಯ, ಪಾಪಣ್ಣ ಹಾಗೂ ಶಂಕರ್ ಉಪಸ್ಥಿತರಿದ್ದರು. ಈ ದಿನ ಒಂದು ಒಳ್ಳೆಯ ಶುಭ ದಿನ ಅಂತ ಹೇಳ್ಬೋದು. ಯಾಕೆಂತಂದರೆ ನಮ್ಮ ಮಡಿವಾಳ ಸಮಾಜದ ರಘು ಕೌಟಿಲ್ಯ ಮೈಸೂರು ಅವರನ್ನ BJP ವತಿಯಿಂದ ಅವರಿಗೆ MLC ಟಿಕೆಟ್ ಕೊಟ್ಟಿರೋದು ಭಾಳ ಸಂತೋಷದ ವಿಚಾರ. ಅದರ ಬಗ್ಗೆ ನಾವು ಇವತ್ತು ಪ್ರೆಸ್ ಮೀಟ್ ಕರೆದು ಹೇಳಿಕೆ ಕೊಡ್ತಾಯಿದ್ದೀವಿ. ಏನು ಮೇಯ್ನ್ ಉದ್ದೇಶ ಅಂತಂದರೆ, ನಮ್ಮ ಸಮಾಜ ಭಾಳ ಹಿಂದುಳಿದ ಸಮಾಜ. ಸುಮಾರು 75 ವರ್ಷದಿಂದ ಯಾವುದೇ ವಿಧವಾದ ಸವಲತ್ತುಗಳು ಸಿಕ್ಕಿಲ್ಲ, ರಾಜಕೀಯ ಸ್ಥಾನಮಾನ ಸಿಕ್ಕಿಲ್ಲ. ಹಾಗಾಗಿ ಈ ದಿನ ನಾವು ಒಂದು MLC ಟಿಕೆಟ್ ಸಿಕ್ಕಿರೋದು ಭಾಳ ಸಂತೋಷ ವಿಚಾರ. ಹಾಗಾಗಿ ಯಾವುದೇ ಒಂದು ಸಮಾಜ ಮುಂದೆ ಬರಬೇಕು ಅಂತಂದರೆ ರಾಜಕೀಯ ಸ್ಥಾನಮಾನ ಸಿಗಬೇಕು. ರಾಜಕೀಯ ಸ್ಥಾನಮಾನ ಸಿಗದೆ ಹೋದರೆ ಇವತ್ತಿನ ಕಾಲದಲ್ಲಿ ಯಾವುದೇ ಜನಾಂಗ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅವರು ಹೇಳಿಕೆ ಪ್ರಕಾರ ಹಿಂದುಳಿದ ಜನಾಂಗಗಳು ಬೇಕಾಷ್ಟಿದ್ದಾರೆ. ಆ ಜನಾಂಗಗಳನ್ನ ಮೇಲಕ್ಕೆ ತರಬೇಕು, ಜನಾಂಗ ಉದ್ಧಾರ ಆಗಬೇಕು ಅಂತಂದರೆ ಮೊದಲು ರಾಜಕೀಯ ಸ್ಥಾನಮಾನ ಸಿಗಬೇಕು. ಸಿಗದೆ ಹೋದರೆ ಅವರಿಗೆ ಯಾವುದೇ ಸಮಾಜದ ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಸಮಾಜಕ್ಕೆ MLC ಟಿಕೆಟ್ ಸಿಕ್ಕಿರೋದ್ರಿಂದ ನಮಗೆ ಬಹಳ ಖುಷಿಯಾಗಿದೆ. ಅದರಿಂದ BJP ಏನೊಂದು ರಾಜಕೀಯ ಪಕ್ಷ ಇದೆ, ಅವರಿಗೆ ನಮ್ಮ ಮಡಿವಾಳ ಸಮಾಜ ಕೊಳ್ಳೇಗಾಲದಿಂದ ನಾವು ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೇವೆ. ಸರ್, ಇವತ್ತು ನಾವು ಮೊಟ್ಟ ಮೊದಲನೇ ಬಾರಿಗೆ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದು. ನಾವು ಇದುವರೆಗೂ ಯಾವುದೇ ಪತ್ರಿಕಾಗೋಷ್ಠಿ ಮಾಡಿಲ್ಲ. ಈ ದಿನ ನಮ್ಮ ಸಮಾಜದ ಮುಖಂಡರು, ಹಿಂದುಳಿದ ವರ್ಗದ ಕಾಯಕ ಸಮಾಜದ ಮುಖಂಡರು, ಮಡಿವಾಳ ಜನಾಂಗದ ಮುಖಂಡರು ರಘು ಕೌಟಿಲ್ಯ ಅವ್ರನ್ನ BJP ಪಕ್ಷದ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡೋದಕ್ಕೆ ಚುನಾವಣೆಗೆ ಆಯ್ಕೆ ಮಾಡಿದ್ದಾರೆ BJP ಪಕ್ಷದ ಮುಖಂಡರು. ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ನಮ್ಮ ಜನಾಂಗದ ಹಾಗೂ ತಾಲೂಕಿನ ಹೊರಭಾಗದಿಂದ ಯಜಮಾನರುಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮುಖಂಡರು ಎಲ್ಲರೂ ಸೇರಿ ಇವತ್ತು ಪತ್ರಿಕೆ ಮುಖೇನ ನಮ್ಮ ಜನಾಂಗಕ್ಕೆ ಹಾಗೂ ಎಲ್ಲರಿಗೂ ವಿಚಾರಗಳನ್ನ ತಿಳಿಸೋದಕ್ಕೋಸ್ಕರ ಈ ಶುಭ ಸಮಾಚಾರವನ್ನು ಹಂಚ್ಕೊಂಡು ಮಾಧ್ಯಮದ ಮುಖಾಂತರ BJP ನಾಯಕರುಗಳಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ.